Good morning, students. By the time this video reaches you, it might be afternoon. So, welcome to the class. So, I think yesterday we were discussing some important topics regarding message switching. So, I'll just scroll through the topic. So, topic hogana. I'll just brief it out. Onsala revise ಮಾಡಿ. We shall continue with the packet switching also. I think, and I suppose the circuit switching is completely clear. ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. When it comes to message switching, ಕಂಪ್ಯಾರಿಟಿವ್ಲಿ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಇರೋ ಅಷ್ಟು ಕಾಂಪ್ಲಿಕೇಶನ್ ಮೆಸೇಜ್ ಸ್ವಿಚಿಂಗಲ್ಲಿ ಇರೋದಿಲ್ಲ. ಎಸ್ಟರ್ಡೇ ವಿ ವರ್ ಡಿಸ್ಕಸಿಂಗ್ ಮೂರು ಸಿಟಿ ತೊಗೊಂಡಿದ್ವಿ ನಾವು. ಸಿಟಿ ಬಿ, ದ ಹೌಸ್ ಕಂಪ್ಯೂಟರ್ ಇನ್ ಸಿಟಿ ಬಿ, ಅಷ್ಟಾಗಿ ಅದನ್ನು ಕನ್ಸಿಡರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಈ ಮೂರು ಸಿಟಿಗಳಲ್ಲಿ ನೀಟಾಗಿ ಅರ್ಥ ಮಾಡ್ಕೊಡೋಣ. ಸೊ ವಿ ಕಾಲ್ಡ್ these C as concentrators ಅಥವಾ they can be set as a branch offices. ಸೊ ಇದನ್ನು ಮೇನ್ ಕಂಪ್ಯೂಟರ್ ಆರ್ ಮೇನ್ ಆಫೀಸ್ ಅಂತ ಕರಿಬೋದು. ಇದನ್ನು ಮೆಸೇಜ್ ಸ್ವಿಚ್ ಕಂಪ್ಯೂಟರ್ ಅಂತ ಹೇಳಿ ವಿ ಕ್ಯಾನ್ ಜಸ್ಟ್ ಕನ್ಸಿಡರ್ ದ್ಯಾಮ್. ಸೊ ಹಾಗೆ ನೋಡೋದಾದರೆ ಈವನ್ ವಿ ಹ್ಯಾವ್ ಟರ್ಮಿನಲ್ಸ್ ಆರ್ ನಥಿಂಗ್ ಬಟ್ ಅವರ್ ಸಬ್ಸ್ಕ್ರೈಬರ್ಸ್. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸಬ್ಸ್ಕ್ರೈಬರ್ಸ್. So these are all the important point regarding ಮೆಸೇಜ್ ಸ್ವಿಚಿಂಗ್ ಡಯಾಗ್ರಾಮಲ್ಲಿ ಇದಿಷ್ಟಿದೆ. ಸೊ ಜಸ್ಟ್ ಟು ಬ್ರೀಫ್ ಇಟ್ ಔಟ್, ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಕೊಡಬೇಕು ವರ್ಕಿಂಗ್ ಬಗ್ಗೆ ಅಂತ ನಿಮ್ಗೆ ಏನಾದ್ರು ಹೇಳಿದರೆ, ಸೊ ಐ ಜಸ್ಟ್ ಕನ್ಸಿಡರ್ ಅ ಕನೆಕ್ಷನ್. ಒಂದು ಕನೆಕ್ಷನ್ ನಾನು ಇವಾಗ ತಗೊಳ್ತೀನಿ. ಐ ಟೇಕ್ ಇಟ್ ಇನ್ ಅನದರ್ ಕಲರ್. ಲೆಟ್ಸ್ ಕನ್ಸಿಡರ್ ದಿಸ್ ಟರ್ಮಿನಲ್ ಟಿ. ಓಕೆ, ಈ ಟರ್ಮಿನಲ್ ಟಿ ಹಿ ಶುಡ್ ಕಾಂಟ್ಯಾಕ್ಟ್, ನಾನು ಹೇಳಿದೆ ಇದಕ್ಕೆ ಸಿಟಿ ಸಿಗೆ ಒಂದು ನೇಮ್ ಎಲ್ಲ ಕೊಟ್ಟಿದ್ವಿ. ಯು ಕ್ಯಾನ್ ಗೋ ಥ್ರೂ ಒನ್ಸ್, ಅದ್ರ ಜೊತೆ ಹೋಗ್ಬೋದು. ಸೊ ದಿಸ್ ಟರ್ಮಿನಲ್ ಶುಡ್ ಕಾಂಟ್ಯಾಕ್ಟ್ ದಿಸ್ ಟರ್ಮಿನಲ್ ಅಂತ ಅನ್ಕೊಳ್ಳೋಣ. ಆ್ಯಸ್ ಆಫ್ ನಾವು ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ಸೊ ದಿಸ್ ಟರ್ಮಿನಲ್ ಶುಡ್ ಗೆಟ್ ಕಾಂಟ್ಯಾಕ್ಟೆಡ್ ವಿತ್ ದಿಸ್ ಟರ್ಮಿನಲ್. ಸೊ ಕನೆಕ್ಷನ್ ಶುಡ್ ಬಿ ಎಸ್ಟಾಬ್ಲಿಷ್ಡ್. ಸೊ ಏನೆಲ್ಲ ಮಾಡ್ಬೋದು ಅದನ್ನು ನೋಡ್ತಾ ಹೋಗೋಣ ಹಾಗೆ. ಸೊ ಐಲ್ ಕನ್ಸಿಡರ್ ಫಸ್ಟ್ ಮೆಸೇಜ್ ಸ್ವಿಚಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಟರ್ಮಿನಲ್ ವಿಲ್ ಕ್ರಿಯೇಟ್ ಅ ಪಾತ್ ಅಟ್ ದ ಕಾನ್ಸಂಟ್ರೇಟರ್ ದಟ್ ಇಸ್ ಪ್ರೆಸೆಂಟ್ ಇನ್ ಸಿಟಿ ಸಿ. ಸೊ ದ ಸೇಮ್ ಮೆಸೇಜ್ ವಿಲ್ ಗೋ ಟು ದ ಮೇನ್ ಆಫೀಸ್ ದಟ್ ಇಸ್ message switch computer, and then the message switch computer or the main office saves the same message in the storage which it is having. In the meanwhile, ಇದು ಸ್ಟೋರ್ ಆಗೋವಂಥ ಟೈಮಲ್ಲೇ ಐ ವಿಲ್ ಕನ್ಸಿಡರ್ another ಕಲರ್. ಇನ್ನೊಂದು ಕಲರ್ ತಗೊಳ್ಳೋಣ. At the same time, the message switch computer will check whether this ಸಿಟಿ ಡಿ ಟರ್ಮಿನಲ್ ಇಸ್ ಫ್ರೀ ಆರ್ ನಾಟ್. ಫ್ರೀ ಇದೆಯೋ ಇಲ್ವೋ ಅಂಥೇಳಿ ಚೆಕ್ ಮಾಡುತ್ತೆ. ಫ್ರೀ ಇದೆ ಅಂತ ಗೊತ್ತಾಗ್ತಿದ್ದಂಗೆ ವಾಟ್ ಎವರ್ ದ ಮೆಸೇಜ್ ದಟ್ ಇಸ್ ಬೀಯಿಂಗ್ ಸೇವ್ಡ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಟು ದ ಸಿಟಿ ಡಿ. ದಟ್ ಈಸ್ ದ ಹೋಲ್ ಲಾಟ್ ಆಫ್ ಫಂಕ್ಷನ್ ದಟ್ ಈಸ್ ಹ್ಯಾಪನಿಂಗ್. ಈ ಒಂದು ಪ್ರೊಸೀಜರ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಟೋರ್ ಆ್ಯಂಡ್ ಫಾರ್ವರ್ಡ್. ಏನಂತ ಕರಿತೀವಿ ಅದನ್ನು? ಸ್ಟೋರ್ ಆ್ಯಂಡ್ forward. So I hope the whole lot of explanation regarding message switching when it comes to circuit or connection establishment, I think it's clear. ಅದರಲ್ಲಿ ಎಲ್ಲ ಪಾಯಿಂಟ್ಸ್ನ ಕೂಡ ಕವರ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ವಿ ಶಿಲ್ ಗೋ ಥ್ರೂ ಸಮ್ ಆಫ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ಸ್. ಈ ವರ್ಕಿಂಗ್ನ ಬಿಟ್ಟು ಪಾಯಿಂಟ್ಸಲ್ಲಿ ವಿ ಶಿಲ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್. ದ ಫಸ್ಟ್ ಪಾಯಿಂಟ್ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೆಸೇಜ್ ಆರ್ ಇನ್ಫಾರ್ಮೇಷನ್. ಮೆಸೇಜ್ನ ಈವನ್ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ information or even either it can be a text, video or anything like that. Message, information or even data also. Data anta kuda adana kariಬಹುದು. So these messages, these data, these information are basically broken into logical units. Logical units ಅಂತ ಬೇರೆ ಏನಲ್ಲ, ಝೀರೋಸ್ ಒನ್ಸ್ ಆ ಥರ ಅದನ್ನು ಬ್ರೇಕ್ ಮಾಡಿ ನಾವು ಡೇಟಾ ಅಂತ ಕರೆದು ಪ್ರತಿಯೊಂದು ಲಾಜಿಕಲ್ ಯೂನಿಟ್ನು ಕೂಡ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಇಟ್. ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಫ್ರಮ್ ಸೆಂಡರ್ ಟು ರಿಸೀವರ್. ದಟ್ಸ್ ದ ಹೋಲ್ ಲಾಟ್ ಆಫ್ ಥಿಂಗ್ ದಟ್ ವಿಲ್ ಬಿ ಹ್ಯಾಪನಿಂಗ್. ಆ್ಯಂಡ್ ದೇ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್: ಟೆಲಿಗ್ರಾಮ್ಸ್, ಎಲೆಕ್ಟ್ರಾನಿಕ್ ಮೇಲ್, ಇಮೇಲ್ ಎಕ್ಸೆಟ್ರಾ ಅಂತ ಹೇಳ್ತಾರೆ. ಎಸ್, ವಿಥೌಟ್ ಕಮ್ಯುನಿಕೇಷನ್ ರಿಗಾರ್ಡಿಂಗ್ ಯುವರ್ ಪೋಸ್ಟಲ್ ಸರ್ವಿಸ್ ಇದೊಂದು ಎಕ್ಸಾಂಪಲ್ ಕೊಟ್ಟಿದೆ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಪ್ರಾಬ್ಲಿ ನಾನು ಇದನ್ನು ಹೇಳಲಿಲ್ಲ ಅನಿಸುತ್ತೆ. ಟೆಲಿಗ್ರಾಮ್ ಏನು ಮಾಡ್ತಿದ್ರು ಮುಂಚೆ, ಇಲ್ಲಿ ಇವ್ರು ಹೇಳ್ತಾ ಇರೋವಂಥ ಪೋಸ್ಟ್ ಆಫೀಸ್ ಸರ್ವಿಸ್ನ
ಕಮ್ಯುನಿಕೇಷನಿಗೆ ರಿಲೇಟ್ ಮಾಡ್ಬೋದು ಅಷ್ಟೇ. ಬಟ್ ದಟ್ ಇಸ್ ನಾಟ್ ದ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ರೈಟ್ ನಾವು. ಇವತ್ತಿನ ದಿನ ಈ ಟೆಲಿಗ್ರಾಮ್ಸ್ನ ತುಂಬ ರೇರ್ ಕೇಸಲ್ಲಿ ಬರಿತೀವಿ. ಟೆಲಿಗ್ರಾಮ್ಗಳು ಬರೆಯೋದು ತುಂಬ ರೇರ್ ಆಗಿಬಿಟ್ಟಿದೆ. ನೀವು ನೋಡ್ಬೋದು, ಇವಾಗ ನಾನು ಯಾರಿಗಾದ್ರೂ ಒಬ್ರು ಪತ್ರ ಬರಿತೀನಿ ಅಂತ ಹೇಳಿದ್ರೆ, ಸಮ್ ಆಪ್ರೇಟರ್ ವಿಲ್ ಕಮ್ ಆ್ಯಂಡ್ ಪಿಕಪ್ ದ್ಯಾಟ್ ಲೆಟರ್ ಇನ್ ಸಮ್ ಪೋಸ್ಟ್ ಬಾಕ್ಸ್ ಆಫೀಸ್, ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಮೇಯ್ನ್ ಪೋಸ್ಟ್ ಆಫೀಸ್ ಹೆಡ್ ಆಫೀಸಿಗೆ ಹೋಗುತ್ತೆ, ಅಲ್ಲಿ ಅದನ್ನು ಸ್ಟೋರ್ ಮಾಡಿರ್ತಾರೆ. ಆ್ಯಂಡ್ ದೆನ್ ಆ ಅಡ್ರೆಸ್ನೆಲ್ಲ ಚೆಕ್ ಮಾಡಿ ದೆನ್ ಇಟ್ ವಿಲ್ ಗೋ ಟು ದ ರಿಸೀವರ್. ಸೊ ಅದಕ್ಕೆ ಅದನ್ನೊಂದು ಎಕ್ಸಾಂಪಲ್ ಥರ ಕೊಟ್ಟಿದ್ದಾರೆ. ಎಸ್, ದಟ್ ಕ್ಯಾನ್ ಬಿ ಡನ್. ಬಟ್ ಇವತ್ತಿನ ದಿನ ಫಾರ್ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಇನ್ ಇಮೇಲ್ ಸರ್ವಿಸಸ್. ದಟ್ಸ್ ದ ಹೋಲ್ ಲಾಟ್ ಆಫ್ explanation that we can have regarding telegrams and email. Second point ಹೇಳ್ತಾ ಬರ್ತಾರೆ, it is best suitable for exchanging digital data which is based on store and forward system. Yes, we had discussed that. ಅದನ್ನು ಕೂಡ ಅರ್ಥ ಮಾಡ್ಕೊಂಡ್ವಿ. ಸೊ ಹಾಗೆ ನೋಡೋದಾದ್ರೆ ಎಸ್, ಇನ್ ದಿಸ್ ಟೈಪ್ ಆಫ್ ಸ್ವಿಚಿಂಗ್ ದೇರ್ ಇಸ್ ನೋ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫಿಸಿಕಲ್ ಪಾತ್ ಅಂತ ಹೇಳ್ತಾರೆ. ಹೌದು, ಇಲ್ಲಿ ಫಿಸಿಕಲ್ ಪಾತ್ನ ಎಸ್ಟಾಬ್ಲಿಷ್ ಮಾಡಲ್ಲ. ಅದಕ್ಕೇ ದಿಸ್ ಕ್ಯಾನ್ ಬಿ ಐದರ್ ವೈರ್ಡ್ ಆರ್ ಇಟ್ ಕ್ಯಾನ್ ಬಿ ವೈರ್ಲೆಸ್ ಆಲ್ಸೋ ಈವನ್ ಇನ್ ಸಮ್ ಕೇಸಸ್. ಆ ಪಾಯಿಂಟ್ನ ನಾನು ಹೇಳಿದೆ, ಇಲ್ಲಿ ಫಿಸಿಕಲ್ ವೈರ್ಗಳಿರೋದಿಲ್ಲ. ಮೈಟ್ ಬಿ ವೈರ್ಲೆಸ್ ಮೈಕ್ರೋವೇವ್, ರೇಡಿಯೋ ವೇವ್, ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ದ ಡೇಟಾ ಅಂತ ಹೇಳ್ತಾರೆ. So moving on with the next point. Destination address is given to the message and then it is transmitted from source where it is stored ಅಂತ ಹೇಳ್ತಾರೆ. ಈ ಪಾಯಿಂಟ್ ಕೂಡ ನಾನು ಹೇಳಿದೆ. ನಾನು ಯಾವುದೇ ಒಂದು ಲಾಜಿಕಲ್ ಯೂನಿಟ್ ಅಂತ ತಗೊಂಡಾಗ ಆರ್ ಕನ್ಸಿಡರ್ ದಿಸ್ ಆಸ್ ಮೆಸೇಜ್. ಈ ಮೆಸೇಜಲ್ಲಿ ಯಾವುದೋ ಒಂದು ಪಾರ್ಟಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟೋರ್ ದ ಅಡ್ರೆಸ್ ಆಫ್ ದ ಡೆಸ್ಟಿನೇಷನಿನ ಅಡ್ರೆಸ್ನ ನಾನು ಅದರೊಳಗೆ ಕೊಟ್ಟಿರ್ತೇನೆ. ಇನ್ನು ಮಿಕ್ಕಿದೆಲ್ಲ ಕೂಡ ಇನ್ಫಾರ್ಮೇಷನೇ ಇರುತ್ತೆ, ಬೇರೆ ನಥಿಂಗ್ ಎಲ್ಸ್. ಎವ್ರಿಥಿಂಗ್ ಎಲ್ಸ್ ವಿಲ್ ಬಿ information or message that I am going to convey. ಇನ್ಮಿಕ್ಕಿದೆಲ್ಲ ಮೆಸೇಜ್ ಅಥವಾ ಇನ್ಫಾರ್ಮೇಷನ್ ಇರುತ್ತೆ. ಸೊ ದಿಸ್ ಲಾಜಿಕಲ್ ಯೂನಿಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಸೊ ಆ ಅಡ್ರೆಸ್ ಕೊಡೋ ರೀಸನ್ ಇಷ್ಟೇ. ಇವಾಗ ನಾನೇನು ಇಲ್ಲಿ ಹೇಳಿದೆ, ನಾನೇನು ಇಲ್ಲಿ ಹೇಳಿಬಿಟ್ಟೆ ಸೆಂಡರ್ ಮತ್ತು ರಿಸೀವರ್ ಇವರಿಬ್ಬರೇ ಅಂತ ಹೇಳಿಬಿಟ್ಟೆ. ಆದರೆ ಸೆಂಡರ್ ಕಳಿಸಿದಾಗ ಇದೇ ರಿಸೀವರ್ ಅಂತ ಈ ಮೆಸೇಜ್ ಸ್ವಿಚ್ ಕಂಪ್ಯೂಟರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಅಡ್ರೆಸ್ಸಿಂದ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ. ಸೊ ದಟ್ ಇಸ್ ದ ರೀಸನ್ ದಟ್ ವಿ ಹ್ಯಾವ್ ಟು ಕನ್ಸಿಡರ್ ಆರ್ ದಟ್ ವಿ ಹ್ಯಾವ್ ಟು ರೈಟ್. ಅಡ್ರೆಸ್ನ ಆ ಲಾಜಿಕಲ್ ಯೂನಿಟಿಗೆ ಕೊಡಲೇಬೇಕಾಗಿರೋವಂಥ ರೀಸನ್ ಅದು ಅಂತ ಹೇಳ್ಬೋದು. ಇಲ್ಲಿ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಹೇಳ್ತಾರೆ. ದ ಮೇನ್ ಡಿಸ್ಅಡ್ವಾಂಟೇಜ್ ಇಸ್ ಕ್ಯೂವಿಂಗ್ ಡಿಲೇ. ಪ್ರಾಬ್ಲಿ ಈ ಪಾಯಿಂಟ್ ನಾನು ಹೇಳಲಿಲ್ಲ, ನಾನು ಇವತ್ತು ಡಿಸ್ಕಸ್ ಮಾಡೋಣ. The main disadvantage is queuing delay caused by messages of variable length. Okay, ಇಲ್ಲಿ ಕಂಪ್ಲೀಟ್ ಆಗಿ ಏನೋ ಪಾಯಿಂಟ್ ಹೇಳಿದ್ದಾರೆ, ಬಟ್ ಚಾನಲ್ ಯುಟಿಲೈಸೇಷನ್ ಇಸ್ ಬೆಟರ್ ಇನ್ ಮೆಸೇಜ್ ಸ್ವಿಚಿಂಗ್ ಕಂಪೇರ್ ಟು ಸೆಕೆಂಡ್. ಫೈನ್ ಐ ಟೆಲ್ ಯು, ಅದನ್ನು ನಾನು ಹೇಳ್ತೇನೆ ನೋಡಿ ಇವಾಗ. ಸೊ ಡಿಸ್ಅಡ್ವಾಂಟೇಜಸ್ ಕ್ಯೂವಿಂಗ್ ಅಂತ ಹೇಳ್ತಾ ಇದ್ದಾರೆ, ರೈಟ್? ಸೊ ವಾಟ್ ಯು ಮೀನ್ ಬೈ ದಿಸ್ ಕ್ಯೂವಿಂಗ್ ಅಂತಂದರೆ ಏನು? ಇವಾಗ ನೀವೇ ಪ್ರೆಸೆಂಟ್ ಸಿನಾರಿಯೋನೇ ಹೇಳಬೇಕು ಅಂತ ಹೇಳಿದ್ರೆ, ವ್ಯಾಕ್ಸಿನ್ ತೊಗೊಳೋದಕ್ಕೆ ವ್ಯಾಕ್ಸಿನ್ ಅಮೌಂಟ್ ಅವ್ರ ವ್ಯಾಕ್ಸಿನ್ ಇರೋವಂಥ ನಂಬರ್ಸ್ ಕಮ್ಮಿ ಇದೆ, ಆದರೆ ಅದನ್ನು ತಗೊಳ್ಳೋದಕ್ಕೆ ಇರೋವಂಥ ಜನಗಳೇನಿದ್ದಾರೆ ಅವರು ತುಂಬ ಜಾಸ್ತಿ ಇದ್ದಾರೆ ಅಲ್ವಾ? ಸೊ ಆ ರೀಸನ್ನಿಂದ ವಿ ಆರ್ ಏಬಲ್ ಟು ಹ್ಯಾವ್ ಅ ಸಾರ್ಟ್ ಆಫ್ ಡಿಲೇ ರಿಗಾರ್ಡಿಂಗ್ ವ್ಯಾಕ್ಸಿನೇಷನ್ ನಾವು ತೊಗೊಳೋದಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಕನ್ಸಿಡರಿಂಗ್ ದಟ್ ಅದನ್ನು ನೋಡ್ತಾ ಇದ್ದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸೆಂಡರಿಂದ ರಿಸೀವರ್ಗೆ ಸರ್ಕ್ಯೂಟ್ ಸ್ವಿಚ್ಚಲ್ಲಿ ಏನಾಗ್ತಿತ್ತು, ಒಂದು ಸಲ ಸರ್ಕ್ಯೂಟ್ ಎಸ್ಟಾಬ್ಲಿಷ್ ಆಗಿಬಿಟ್ರೆ ಡೈರೆಕ್ಟಾಗಿ ಸೆಂಡರಿಂದ ರಿಸೀವರ್ಗೆ ಮೆಸೇಜ್ ಬಂದುಬಿಡ್ತಿತ್ತು. ಆದರೆ ಇಲ್ಲಿ ಇಟ್ ಶುಡ್ ಗೆಟ್ ಸೇವ್ಡ್ ಇನ್ ದ ಸ್ಟೋರೇಜ್ ಡಿವೈಸ್ ಆ್ಯಂಡ್ ದೆನ್ ಇಟ್ ಶುಡ್ ಚೆಕ್ ವೆದರ್ ಇಟ್ ಇಸ್ ಫ್ರೀ ಇದೆಯೋ ಇಲ್ಲೋ ಅಂತ, ಡೆಸ್ಟಿನೇಷನ್ ಫ್ರೀ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿ, ಆ್ಯಂಡ್ ದೆನ್ ಯುವರ್ ಡೇಟಾ ಶುಡ್ ಬಿ ರಿಸೀವ್ಡ್ ಆ್ಯಂಡ್ ದೆನ್ ಯುವರ್ ಡೇಟಾ ಶುಡ್ ಬಿ and then your connection or communication will be completed. ಈ ವೆಯ್ಟ್ ಮಾಡುತ್ತಲ್ಲ ಮಾಸ್ ಸ್ಟೋರೇಜ್ ಹೋದಾಗ, that point is considered as queuing. ಅದನ್ನು ಏನಂತ ಕರೀತಾರೆ? ಕ್ಯೂವಿಂಗ್ ಅಂತ ಹೇಳ್ತಾರೆ. ಸೊ ಎಸ್, ದಿಸ್ ಈಸ್ ದ ಡಿಸ್ಅಡ್ವಾಂಟೇಜ್. ಇದು ಆ್ಯಕ್ಚುಲಾಗಿ ಅಡ್ವಾಂಟೇಜ್ ಎಲ್ಲ. ಕ್ಯೂ ಆಗುತ್ತೆ ಅಂತ ಹೇಳಿದ್ರೆ ಲೇಟ್ ಆಗ್ತಾ ಇದೆ ಕಮ್ಯುನಿಕೇಷನ್ ಕಂಪೇರ್ ಟು ಸರ್ಕ್ಯೂಟ್ ಸ್ವಿಚಿಂಗ್. ವೇರಾಸ್ ಸರ್ಕ್ಯೂಟ್ ಸ್ವಿಚಿಂಗಿಗೆ ಕಂಪೇರ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಇದೆ, ಚಾನಲ್ ಯುಟಿಲೈಸೇಷನ್ ಇಸ್ ಬೆಟರ್ ಅಂತ ಹೇಳ್ತಾರೆ. ಅಂದರೆ ಇವಾಗ ಅಲ್ಲೇನಾಗ್ತಿತ್ತು, ಕಮ್ಯುನಿಕೇಷನ್ ಫಾರ್ ಎಕ್ಸಾಂಪಲ್ ಇಬ್ಬರು ಯೂಸರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಸೆಂಡರ್ ಮತ್ತು ರಿಸೀವರ್ ಇಬ್ಬರು ಯೂಸರ್ಸ್ ಇದ್ದಾರೆ. ಇವರಿಬ್ಬರು ಮಾತಾಡಬೇಕಾದ್ರೆ
ಫೋನ್ನ ರಿಸೀವ್ ಮಾಡಿರ್ತಾರೆ, ಇಬ್ಬರು ಮಾತಾಡ್ತಿರ್ತಾರೆ. ಇವರಿಬ್ಬರು ಮಾತಾಡ್ತಿಲ್ಲ ಅಂತಂದ್ರೂ ಕೂಡ ರಿಸೀವರ್ಸ್ ಏನಾರು ರಿಸೀವರ್ ಆಗಿದ್ರೆ ಈ ಚಾನಲ್ ಬೇರೆಯವ್ರಿಗೆ ಸಿಗಲ್ಲ. ಇಟ್ ವಿಲ್ ಗೆಟ್ ಬಿಸಿ ಟೋನ್ ಕೇಳ್ತಾ ಇರ್ತಾವಾಗ. ಸೊ ಇಲ್ಲಿ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಬೇಸಿಕಲಿ ಸಿನ್ಸ್ ಇನ್ ಸರ್ಕ್ಯೂಟ್ ಸ್ವಿಚಿಂಗ್ ಯು ಕ್ಯಾನ್ ಹ್ಯಾವ್ ಅನ್ ಅಡಿಷನಲ್ ಫೀಚರ್, ವೆಯ್ಟಿಂಗ್ ಸರ್ವಿಸ್ ಆಗಿರ್ಬೋದು, ಈ ಥರದನ್ನೆಲ್ಲ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಬೇಸಿಕಲಿ ಚಾನಲ್ ಯುಟಿಲೈಸೇಷನ್ ಇಸ್ ಬೆಟರ್ ಇನ್ ಮೆಸೇಜ್ ಸ್ವಿಚಿಂಗ್ ರಾದರ್ ದ್ಯಾನ್ ಅಪಾಯಿಂಟ್. ನೋಡ್ಬೋದು ನಾವಿಲ್ಲಿ, ಎಸ್ ಇಲ್ಲೇ ಇದೆ, ಚಾನಲ್ ಯುಟಿಲೈಸೇಷನ್ ಈಸ್ ಬೆಟರ್ ಇನ್ ಮೆಸೇಜ್ ಸ್ವಿಚಿಂಗ್ ಕಂಪೇರ್ಡ್ ಟು ಸರ್ಕ್ಯೂಟ್ switching ಅಂತ ಹೇಳ್ತಾರೆ, which is a very important point regarding channel utilization. And also a disadvantage which is very common that is observed in message switching, that is queuing delay. These are the important points regarding your message switching. However, there are other merits and demerits also. Even we shall focus on them. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. The first merit is line efficiency is greater. ಅದನ್ನೇ ಆಗಲೇ ಹೇಳಿ, ಲೈನ್ ಅಂತಾನೆ ಬೇರೆ ಏನಲ್ಲ, ಇಟ್ ಇಸ್ ನಥಿಂಗ್ ಬಟ್ ಯುವರ್ ಚಾನಲ್ ಯುಟಿಲೈಸೇಷನ್. ಇಟ್ಸ್ ಎರಡು ಒಂದರ. ಅಂಡ್ ಸೈಮಲ್ಟೇನಿಯಸ್ ಅವೈಲಬಿಲಿಟಿ ಆಫ್ ಸೆಂಡರ್ ಆ್ಯಂಡ್ ರಿಸೀವರ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಹೌದು, ಸೆಂಡರ್ ಮತ್ತು ರಿಸೀವರು ದೇ ಕ್ಯಾನ್ ಗೆಟ್ ಬಿಸಿ. ಈವನ್ ಒಂದ್ಸಲ ಏನಾದರೂ ಕಮ್ಯುನಿಕೇಷನ್ ಕಂಪ್ಲೀಟ್ ಆದಮೇಲೆ ದೇ ಕ್ಯಾನ್ ಗೆಟ್ ಏನು ಫ್ರೀ ಅಂತ ಹೇಳ್ಬೋದು. ಅಂದರೆ ಈಗ ಸೆಂಡರ್ ಮತ್ತು ರಿಸೀವರ್ ಇಬ್ಬರೂ ಕೂಡ ಅವೈಲಬಲ್ ಇರಲೇಬೇಕು. ಸಿನ್ಸ್ ದೇರ್ ಇಸ್ ನೋ ಫಿಸಿಕಲ್ ಪಾತ್ ಇಲ್ಲದಲೇ ಇರೋದ್ರಿಂದ ಸೆಂಡರ್ ಮತ್ತು ರಿಸೀವರ್ ಮಧ್ಯ ಯಾವಾಗಲೂ ಕೂಡ ಸರ್ಕ್ಯೂಟ್ ಕನೆಕ್ಷನ್ ಇರಲೇಬೇಕು ಅಂತೇನು ಫೋರ್ಸ್ ಇಲ್ಲ. ಅದಕ್ಕೇ ಸೈಮಲ್ಟೇನಿಯಸ್ ಅವೈಲಬಿಲಿಟಿ ಆಫ್ sender and receiver is not required ಅಂತ ಹೇಳ್ತಾರೆ. When traffic is high on circuit switching, some call will be blocked, but in message switching these calls are accepted. ಅದನ್ನೇ ನಾ ಹೇಳಿದ್ದು. ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಟ್ರಾಫಿಕ್ ಇದೆ ಅಂತ ಹೇಳಿದರೆ, ಇಬ್ಬರು ಮಾತಾಡ್ತಿದ್ದಾರೆ, ಇಟ್ ವಿಲ್ ಗೆಟ್ ಬಿಸಿ ಆಗೋಗುತ್ತೆ, ಬೇರೆ ಕಾಲ್ಗಳನ್ನ ರಿಸೀವ್ ಮಾಡ್ಕೊಳಕ್ಕಾಗಲ್ಲ, ಇಟ್ ವಿಲ್ ಗೆಟ್ ಬ್ಲಾಕ್. ಆದರೆ ಮೆಸೇಜ್ ಸ್ವಿಚಿಂಗಲ್ಲಿ ವೆಯ್ಟಿಂಗ್ ಸರ್ವಿಸ್ ಇರುತ್ತೆ. ವೆಯ್ಟಿಂಗ್ ಎಲ್ಲ ನೋಡ್ಬೋದು ನೀವು ಇವತ್ತು ಸೆಲ್ ಫೋನ್ಸಲ್ಲಿ. ಎಸ್, ಮೆಸೇಜ್ ಸ್ವಿಚಿಂಗಲ್ಲಿ ಇಸ್ ಅ ಟೈಪ್ ಆಫ್ ಮೆಸೇಜ್ ಸ್ವಿಚಿಂಗ್. your calls can be accepted, but the time taken ಒಂದು ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಯಾಕೆ ಹೇಳಿ, ನಾವು ಬೇರೆಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಕಾಲ್ ಬಂದು ಅದು ನಮಗೆ ಕಾಲ್ ಬರ್ತಿದೆ ಅಂತ ಗೊತ್ತಾಗಿ ಒಂದು ಟೋನ್ ಬರುತ್ತೆ. ಆ ಟೋನ್ ಬಂದಾಗ ವಿ ಕ್ಯಾನ್ ರಿಯಲೈಸ್ ಎಸ್ ವಿ ಹ್ಯಾವ್ ಅದರ್ ಕಾಲರ್ ಹೂ ಇಸ್ ಕಾಲಿಂಗ್ ಅಸ್ ಅಂತ ಹೇಳಿ ಅದು ಗೊತ್ತಾಗಿ ಆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಇಟ್ ಟೇಕ್ಸ್ ಸಮ್ ಮೋರ್ ಟೈಮ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ, ಪ್ರಯಾರಿಟೀಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್. ಏನಿದು ಪ್ರಯಾರಿಟಿ? ಸಿ, ಕನ್ಸಿಡರ್ ಬಿಸ್ನೆಸ್ ಮನ್ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಆ ಬಿಸ್ನೆಸ್ ಮನಿಗೆ ಕ್ಲೈಂಟ್ಗಳು ಪ್ರಯಾರಿಟಿಲಿರ್ತಾರೆ. ಗೂಗಲ್ಗೆ ಫಸ್ಟ್ ಪ್ರಯಾರಿಟಿ, ಮೈಕ್ರೋಸಾಫ್ಟಿಗೆ ಸೆಕೆಂಡ್ ಪ್ರಯಾರಿಟಿ, ಬೇರೆ ಇನ್ಯಾವುದೋ ಕಂಪ್ನಿಗೆ ಥರ್ಡ್, ಈ ಥರ ಪ್ರಯಾರಿಟಿ. ಸೊ ಈ ಥರ ಪ್ರಯಾರಿಟಿಗಳನ್ನ ಕೊಟ್ಟು ಅವ್ರ ಕಾಲ್ನ ನಿಮ್ಮ ಸೆಲ್ ಫೋನ್ಸ್ಗೆ ಅಲೋ ಮಾಡಿದ್ರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪ್ರಯಾರಿಟೀಸ್. ಇದು ಪ್ರತಿಯೊಬ್ಬರು ಸೆಲ್ ಫೋನಲ್ಲೂ ಇರುತ್ತೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್, ಅದರೊಳಗೆ ಹೋಗಿ ನೋಡ್ಬೋದು. ಸೊ ದೀಸ್ ಆರ್ ಆಲ್ ದ ಅದರ್ ಇನ್ನರ್ ಡೀಟೇಲ್ಸ್ ರಿಗಾರ್ಡಿಂಗ್ ಮೆಸೇಜ್ ಸ್ವಿಚಿಂಗ್ ಅಂತ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ಡಿಮೆರಿಟ್ಸ್, ಯು ಹ್ಯಾವ್ ಬೇಸಿಕ್ ಡಿಮೆರಿಟ್ ಆಗಲೇ ಹೇಳಿಬಿಟ್ಟೆ ನಾನು, ಏನದು ಕ್ಯೂವಿಂಗ್ ಡಿಲೇ ಅಂಥೇಳಿ. ಸೊ ಇನ್ ಮೆಸೇಜ್ ಸ್ವಿಚಿಂಗ್ ಇಟ್ ಈಸ್ ನಾಟ್ ಸೂಟೆಡ್ ಫಾರ್ ರಿಯಲ್ ಟೈಮ್ ಬಿಕಾಸ್ ಆಫ್ ದ ಡಿಲೇ, ಹೆನ್ಸ್ ದೇ ಕೆನಾಟ್ ಬಿ ಯೂಸ್ ಫಾರ್ ವಾಯ್ಸ್ ಕನೆಕ್ಷನ್ಸ್ ಅಂತ ಹೇಳ್ತಾರೆ. ನಾರ್ಮಲಿ ಇದನ್ನು ರಿಯಲ್ ಟೈಮ್ ಅಂತ ಹೇಳಿದ್ರೆ ನಾವು ಪ್ರೆಸೆಂಟ್ ಸಿನಾರಿಯೋ, ಇವತ್ತಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂಥೇಳಿ. ವಾಯ್ಸ್ ಕನೆಕ್ಷನ್ಸ್ಗೆ ನಾರ್ಮಲಿ ವಿ ವೋಂಟ್ ಕನ್ಸಿಡರ್ ಯರ್ ಮೆಸೇಜ್ ಸ್ವಿಚಿಂಗ್. ಯಾಕೆ ಅಂತ ಹೇಳಿದ್ರೆ ಡಿಲೇ ಕೂಡ ಜಾಸ್ತಿ. ಡಿಲೇ ಜಾಸ್ತಿ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ಇವಾಗ ಮಾತಾಡಬೇಕು ನಾನು, ಆದರೆ ಮಾತಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ವಿ ಕೆನಾಟ್ ಕಾಲ್ ದಟ್ ಆಸ್ ಅ ರಿಲಯಬಲ್ ಗುಡ್ ಕಮ್ಯುನಿಕೇಷನ್ ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಮೆಸೇಜ್ ಸ್ವಿಚಿಂಗ್ ಫಾರ್ ಇಂಟರ್ನೆಟ್ ಸರ್ವಿಸಸ್. ಜಾಸ್ತಿ ಇಂಟರ್ನೆಟ್ ಸರ್ವಿಸಸ್ಗೆ ಬಳಸ್ತೀವಿ ಹೊರತು ವೆರಿ ರೇರ್ ಕೇಸಲ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ್ಯಾಟ್ ಫಾರ್ ಕಾಲಿಂಗ್ ಸರ್ವಿಸ್. So these are all the important points regarding your circuit switching. So when it comes to message switching, when it comes to packet switching, the last one, third one, adu ಸ್ವಲ್ಪ ತಪ್ಪಾಗಿದೆ, ಮೇಕ್ ಶೂರ್ ಥರ್ಡ್ ಒನ್ ಅಂತ ಮಾಡ್ಕೊಂಬಿಡಿ. ಎಸ್, ವೆನ್ ಇಟ್ ಕಮ್ಸ್ ಟು ಪ್ಯಾಕೆಟ್ ಸ್ವಿಚಿಂಗ್, ಆ್ಯಸ್ ಯು ಕ್ಯಾನ್ ಸಿ ಎಲ್ಲ ಏನು ಸರ್ಕ್ಯೂಟ್ ಸ್ವಿಚಸ್ ಆಗಿರ್ಬೋದು, ನೋಡ್ಸ್ ಆಗಿರ್ಬೋದು, ದ ರಿಸೆಂಬಲ್ ವೆರಿ ಸೇಮ್, ಬಟ್ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಟೆಲಿಫೋನ್ ಇರೋದಿಲ್ಲಿ ಕಂಪ್ಯೂಟರ್ ಇಂದ ರೀಪ್ಲೇಸ್ ಮಾಡಿದ್ದಾರೆ. ಎಸ್, ಇಲ್ಲೊಂದು ಜನರಲೈಸೇಷನ್ ಮಾಡ್ಕೋಬೋದು. ಪ್ಯಾಕೆಟ್ ಸ್ವಿಚಿಂಗ್ ಇಟ್ಸ್ ಅ ಪ್ಯೂರ್ ವೈರ್ಲೆಸ್ ಒನ್ ಅಂತ ಹೇಳ್ಬೋದು, ಬಟ್
ಈವನ್ ಇದರಲ್ಲೂ ಕೂಡ ನಾನೇ ಹೇಳ್ತೀನಿ, ಕೆಲವೊಂದು ಕಡೆ ವೈರ್ ಯೂಸ್ ಮಾಡಿದ್ದಾರೆ. ದೇರ್ ಫೋರ್ ಸರ್ಕ್ಯೂಟ್ ಸ್ವಿಚಿಂಗ್ ಈಸ್ ಅ ಪ್ಯೂರ್ಲಿ ವೈರ್ಡ್ ಒನ್. ಆದರೆ ಮೆಸೇಜ್ ಮತ್ತು ಪ್ಯಾಕೆಟ್ ಸ್ವಿಚಿಂಗ್ ದೇ ಆರ್ ಐದರ್ ವೈರ್ಡ್ ಆರ್ ವೈರ್ಲೆಸ್. ವೈರ್ ಆದರೂ ಮಾಡ್ಬೋದು ಅಥವಾ ವೈರ್ಲೆಸ್ ಕನೆಕ್ಷನ್ಸ್ ಆದರೂ ಮಾಡಬಹುದು ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಯರ್ ಪ್ಯಾಕೆಟ್ ಸ್ವಿಚಿಂಗ್ ಏನೆಲ್ಲ ನೋಡ್ಬೋದು ಇಲ್ಲಿ. ಕಂಪ್ಯೂಟರ್ಗಳಿರೋದ್ರಿಂದ ವಿ ಕ್ಯಾನ್ ಜಸ್ಟ್ ಸಾರ್ಟ್ ಆಫ್ ಹಿಂಟ್ ಹೇಳ್ಬೋದು ಇಲ್ಲಿ. ದಿಸ್ ಈಸ್ ಬೇಸಿಕಲಿ ಯೂಸ್ ಫಾರ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಪ್ಯಾಕೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದಿಸ್ ಪ್ಯಾಕೆಟ್? ದ್ಯಾಟ್ಸ್ ದ ಥಿಂಗ್. ಈಗ ಇದನ್ನು ನೋಡೋಣ. ಸೊ ವೆನ್ ಇಟ್ ಕಮ್ಸ್ ಟು ಯರ್ ಪ್ಯಾಕೆಟ್, ಇವಾಗ ಮೆಸೇಜ್ ಸ್ವಿಚಿಂಗಲ್ಲಿ ನಮ್ಮ ಮೆಸೇಜಸ್ ಆಗಿರ್ಬೋದು, ನಮ್ಮ ಇನ್ಫಾರ್ಮೇಷನ್ ಆಗಿರ್ಬೋದು, ಯಾವ ಫಾರ್ಮಲ್ಲಿ ತೊಗೊಂಡ್ವಿ ನಾವು, ವಿ ಕನ್ಸಿಡರ್ ದೆಮ್ ಆಸ್ ಲಾಜಿಕಲ್ ಯೂನಿಟ್ಸ್, ಹೌದಾ? ಅದೇ ಥರ ಈವನ್ ವೆನ್ ಇಟ್ ಕಮ್ಸ್ ಟು ಯರ್ ಪ್ಯಾಕೆಟ್ ಸ್ವಿಚಿಂಗ್, ಈಚ್ ಆ್ಯಂಡ್ ಎವ್ರಿ ಮೆಸೇಜ್ ಆರ್ ಇನ್ಫಾರ್ಮೇಷನ್ ಆರ್ ಡೇಟಾ ಆರ್ ಡಿವೈಡೆಡ್. ಇದೊಂದು ಮೆಸೇಜ್ ಇದೆ ಅಂತ ಹೇಳಿದರೆ ಇದನ್ನು ಡಿವೈಡ್ ಮಾಡಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಆಸ್ ಪ್ಯಾಕೆಟ್. ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ಈಸ್ ಕನ್ಸಿಡರ್ಡ್ ಆಸ್ ಪ್ಯಾಕೆಟ್ಸ್. And then it is transmitted, if for example ಇದನ್ನ ಫಸ್ಟ್ ಪ್ಯಾಕೆಟ್, ಸೆಕೆಂಡ್ ಪ್ಯಾಕೆಟ್, ಥರ್ಡ್ ಪ್ಯಾಕೆಟ್, ಫೋರ್ತ್, ಫಿಫ್ತ್ ಆ್ಯಂಡ್ ದೆನ್ ಸಿಕ್ಸ್. ಆ್ಯಂಡ್ ದೆನ್ ಈವನ್ ದೇ ಆರ್ ಟ್ರಾನ್ಸ್ಮಿಟೆಡ್ ಪ್ಯಾಕೆಟ್ ಬೈ ಪ್ಯಾಕೆಟ್. ಫಸ್ಟ್ ಪ್ಯಾಕೆಟ್ನ ಫಸ್ಟ್ ಸೆಕೆಂಡಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಾರೆ, ಸೆಕೆಂಡ್ ಪ್ಯಾಕೆಟ್ನ ಸೆಕೆಂಡಲ್ಲಿ, ಥರ್ಡ್ ಪ್ಯಾಕೆಟ್ನ ಥರ್ಡ್ ಸೆಕೆಂಡಲ್ಲಿ, ಫೋರ್ತ್ ಸೆಕೆಂಡ್, ಲೈಕ್ ವೈಸ್. ಈ ಥರ ಒಂದು ಆದಮೇಲೆ ಪ್ಯಾಕೆಟ್ ಬೈ ಪ್ಯಾಕೆಟ್ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟೆಡ್ ಥ್ರೂ ಏರ್ ಅಂತ ಹೇಳ್ಬೋದು. ಮೆಸೇಜ್ ಇಸ್ ಸೆಂಟ್ ಆಸ್ ಪ್ಯಾಕೆಟ್ ಬೈ ಪ್ಯಾಕೆಟ್. That is the explanation that we can have regarding packet switching. So each packet is stored in buffer and then forward. Yes, even your packet switching is based on store and forward technology. Store ಮತ್ತು forward technology ಮೇಲೆನೆ ಸೇಮ್ ಆಸ್ your message switching. ಮೆಸೇಜ್ ಸ್ವಿಚಿಂಗ್ ಥರನೇ ಪ್ಯಾಕೆಟ್ ಸ್ವಿಚಿಂಗ್ ಕೂಡ ಸ್ಟೋರ್ ಆ್ಯಂಡ್ ಫಾರ್ವರ್ಡ್. ಸೊ ನಾವು ಇಷ್ಟೆಲ್ಲ ಓದ್ತಾ ಇದ್ದೀವಿ, ಒಂದು ಪಾಯಿಂಟ್ ನನಗೆ ಹೊಳಿತಾ ಇದೆ. ಏನದು ಅಂತ ಹೇಳಿದ್ರೆ, ದಿಸ್ ಪ್ಯಾಕೆಟ್ ಸ್ವಿಚಿಂಗ್, ಲೆಟ್ ಮಿ ಟೆಲ್ ಯು, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಸರ್ಕ್ಯೂಟ್ ಸ್ವಿಚಿಂಗ್ ಪ್ಲಸ್ ಮೆಸೇಜ್ ಸ್ವಿಚಿಂಗ್. ಒಪ್ಕೊಳ್ತೀರಾ? ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಲಾಜಿಕಲ್ ಯೂನಿಟ್ಸ್ನ ಇಲ್ಲಿ ಪ್ಯಾಕೆಟ್ಸ್ ಅಂತ ಕರಿತಾ ಇದೆ ಮೆಸೇಜ್ ಸ್ವಿಚಿಂಗ್. ಹಾಗೆ ಡಯಾಗ್ರಾಮ್ ನೋಡಿದ್ರೆ ಸೇಮ್ ಇಟ್ ಈಸ್ ಲೈಕ್ ಯುವರ್ ಸರ್ಕ್ಯೂಟ್ ಸ್ವಿಚಿಂಗ್. ಎರಡೂ ಅಡ್ವಾಂಟೇಜಸ್ನು ಕೂಡ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಆ್ಯಂಡ್ ಅಕ್ಯುಮುಲೇಟ್ ಆ್ಯಂಡ್ ಯೂಸ್ ಇನ್ ಪ್ಯಾಕೆಟ್ ಸ್ವಿಚಿಂಗ್. ಸೊ ದಟ್ಸ್ ದ ಥಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಇನ್ ಪ್ಯಾಕೆಟ್ ಸ್ವಿಚಿಂಗ್. ಎರಡನ್ನು ಕೂಡ ಕಂಬೈನ್ ಮಾಡಿ ಯೂಸ್ ಮಾಡಿ. ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಕೂಡ ಇದೆ, ಸೇಮ್ ಆಸ್ ಯುವರ್ ಮೆಸೇಜ್ ಸ್ವಿಚಿಂಗ್ ಲೈಕ್ ವೈಸ್. ಸೊ ವೆನ್ ಇಟ್ ಕಮ್ಸ್ ಟು ಯುವರ್ ಪ್ಯಾಕೆಟ್ ಸ್ವಿಚಿಂಗ್, ಆದರೆ ಫಿಸಿಕಲ್ ಪಾತ್ ಇಲ್ಲ ಅಷ್ಟೇ. ಸೆಕ್ಯೂರ್ ಸ್ವಿಚಲ್ಲಿ ಫಿಸಿಕಲ್ ಪಾತ್ ಇತ್ತಲ್ವಾ, ಆ ಥರ ಫಿಸಿಕಲ್ ಪಾತ್ ಇಲ್ಲಿ, ಫಿಸಿಕಲ್ ಪಾತ್ ಅಂತ ಬಂದಾಗ ವೈರ್ಡ್ ಆದರೂ ಆಗ್ಬೋದು, ವೈರ್ಲೆಸ್ ಆದರೂ ಆಗ್ಬೋದು, ಎನಿ ಟೈಪ್. ಸೊ ಇಟ್ ಕಂಬೈನ್ಸ್, ಎಸ್ ಆಸ್ ಐ ಸೆಡ್, ಫ್ರಮ್ ದ ಫಿಗರ್ ಸ್ಮಾಲ್ ಬಾಕ್ಸಸ್ ರೆಪ್ರೆಸೆಂಟ್ಸ್ ಪ್ಯಾಕೆಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಆ್ಯಕ್ಚುಲಿ ಬಾಕ್ಸಸ್ ಅಂತ ಹೇಳಿದ್ದಾರೆ. ಟೇಕ್ ಇಟ್ ಆಸ್ ಸರ್ಕಲ್ಸ್ ಹಿಯರ್. ಇಲ್ಲಿ ಎಲ್ಲ ಕಡೆ ನಾನು ಸರ್ಕಲ್ಸ್ ಥರ ತಗೊಳ್ಳಿ. ಓಕೆ, ದಿಸ್ ಅ ಸ್ಮಾಲ್ ಕರೆಕ್ಷನ್. ಒಂದು ಸ್ಮಾಲ್ ಕರೆಕ್ಷನ್ ಇದೆ. ಐ ಜಸ್ಟ್ ಮೇಕ್ ಇಟ್. ಇಲ್ಲೇ ಅದನ್ನು ಮಾಡಿಬಿಡ್ತೀನಿ. ಎಲ್ಲರೂ ಕೂಡ ನೋಟ್ಸಲ್ಲಿ ಈ ಕೆಲಸ ಮಾಡಿ. ಈ ಸರ್ಕಲ್ ಪಕ್ಕದಲ್ಲಿ ಸ್ಮಾಲ್ ಬಾಕ್ಸಸ್ ಬರೀ. ಸೊ ದ್ಯಾಟ್ ದೇ ರೆಪ್ರೆಸೆಂಟ್ ಯುವರ್ ಪ್ಯಾಕೆಟ್ಸ್. ಆಗ್ಬೋದಾ? ಸೊ ದಿಸ್ ವಿಲ್ ಬಿ ಡನ್ ಇನ್ ಆಲ್ ಆಫ್ ಯುವರ್ ನೋಟ್ಸ್. ಪ್ರತಿಯೊಂದು ನೋಡಲ್ಲೂ ಕೂಡ ಈ ಫಾರ್ ಎಕ್ಸಾಂಪಲ್ ಒಂದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಗ್ಬೋದಾ? ಎಲ್ಲರೂ ಕೂಡ ನೀವು ನಿಮ್ಮ ನೋಟ್ಸಲ್ಲಿ ಮಾಡಲೇಬೇಕು. ಈ ಥರ ಎರಡು ಸರ್ಕಲ್ ತೊಗೊಳ್ಳಿ. ಐ ಡ್ರಾ ಇಟ್ ಒನ್ಸ್ ಅಗೈನ್. ಇನ್ನೊಂದ್ಸಲ ಡೀಟೇಲಿಂಗ್ ಬರೀತೀನಿ. One circle represents many packets. Likewise. ಆಗ್ಬೋದಾ? ಸೊ ಇಲ್ಲಿ ಸರ್ಕಲ್ ಬೈ ಸರ್ಕಲ್ ಹೋಗ್ತಿದೆ ಅಂತ ಹೇಳಿದ್ರೆ ಒಂದು ಸರ್ಕಲಲ್ಲಿ ಪ್ಯಾಕೆಟ್ಸ್ ಹೋಗ್ತಾ ಇದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳೋಣ. ಇಟ್ ವಿಲ್ ಗೆಟಿಂಗ್ ಟ್ರಾನ್ಸ್ಮಿಟೆಡ್ ಟು ಅನದರ್ ಒನ್. ಈ ಥರ ಇಲ್ಲಿ ಪ್ಯಾಕೆಟ್ಸ್ ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಒಂದು ಸರ್ಕಲ್ಲು ಒಂದು 3 ರಿಂದ 4 ಪ್ಯಾಕೆಟ್ನ ಬರೀಬೇಕು ಪ್ರತಿಯೊಬ್ಬರು ಕೂಡ. ಸೊ ಫ್ರಮ್ ದ ಫಿಗರ್ ಸ್ಮಾಲ್ ಬಾಕ್ಸಸ್ ರೆಪ್ರೆಸೆಂಟ್ ಪ್ಯಾಕೆಟ್ಸ್. ಎಸ್, ಇವೆಲ್ಲದನ್ನು ಕೂಡ ಪ್ಯಾಕೆಟ್ಸ್ ಅಂತ ಕರಿತಾ ಇದ್ದೀನಿ. ದ ಬಫರ್ ಸೈಜ್ ರಿಕ್ವೈರ್ಡ್ ಅಟ್
ಸ್ವಿಚಿಂಗ್ ಸೆಂಟರ್ ಇಸ್ ಲೆಸ್. ಹೌದು, ಬಫರ್ ಸೈಜ್ ಅಂದರೆ ಬೇರೆ ಏನಲ್ಲ. ಈಗ ಮೆಸೇಜ್ ಸ್ವಿಚಿಂಗಲ್ಲಿ ನಾವು ಮಾಸ್ ಸ್ಟೋರೇಜ್ ಅಂಥೇಳಿ ಒಂದು ಬ್ಲಾಕ್ ನೋಡಿದ್ವಿ ಅಲ್ವಾ. ಸೊ ನೋಡ್ಬೋದು ಇಲ್ಲಿ, ದಿಸ್ ಈಸ್ ಯರ್ ಮಾಸ್ ಸ್ಟೋರೇಜ್. ಸೊ ದಿಸ್ ಈಸ್ ಯುವರ್ ಮಾಸ್ ಸ್ಟೋರೇಜ್. ಅದೇ ಮಾಸ್ ಸ್ಟೋರೇಜ್ ಇನ್ ಯರ್ ಪ್ಯಾಕೆಟ್ ಸ್ವಿಚಿಂಗ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ್ಯಾಟ್ ಆಸ್ ಬಫರ್. ಅದನ್ನು ಬಫರ್ ಅಂತ ಕರಿತಾ ಇದ್ದೀವಿ, ಹೌದಾ. ಸೊ ಅಲ್ಲಿ ಮೆಸೇಜ್ ಸ್ವಿಚಿಂಗಲ್ಲಿ ಏನಾಗ್ತಿತ್ತು, ದ ಸ್ಟೋರೇಜ್ ದಟ್ ಈಸ್ ರಿಕ್ವೈರ್ಡ್ ಈಸ್ ವೆರಿ ಲಾರ್ಜ್, ತುಂಬ ಜಾಸ್ತಿ ಬೇಕಾಗಿತ್ತು. ಆದರೆ ಇಲ್ಲಿ ದಟ್ ಈಸ್ ರಿಕ್ವೈರ್ಡ್ ಈಸ್ ವೆರಿ ಲೆಸ್ ಅಂತ ಹೇಳ್ತಾರೆ. ಇದಿಷ್ಟು ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಆಗಿರಲಿ. ಇಫ್ ಪಾಸಿಬಲ್ ಈ ಡಯಾಗ್ರಾಮ್ನ ಐ ಜಸ್ಟ್ ರಿರೈಟ್ ಇಟ್ ಒನ್ಸ್ ಅಗೇನ್ ಆ್ಯಂಡ್ ಐ ಆ್ಯಡ್ ಇಟ್ ಟು ದ ಸ್ಲೈಡ್. ಈ ಸ್ಲೈಡಿಗೆ ಇನ್ನೊಂದ್ಸಲ ಆ್ಯಡ್ ಮಾಡ್ತೀನಿ. ಓಕೆ, ಸೊ ವಿ ಶಲ್ ಸಿ ಅದರ್ ಡೀಟೇಲ್ಸ್ ಇನ್ ಯುವರ್ ನೆಕ್ಸ್ಟ್ ಕ್ಲಾಸ್. So I hope this class was useful. Idishtu details na tilkondeni. I shall continue in your next class. Thank you.